ಸ್ನೇಹಿತರೆ, 6 ತಿಂಗಳು ತುಂಬಿದ ನಂತರ ಪುಟ್ಟ ಮಕ್ಕಳಿಗೆ ಏನೆಲ್ಲ ಕೊಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ. ಬಾಳೆಕಾಯಿ ಪುಡಿಯನ್ನು ಕೊಡುವ ವಿಧಾನವನ್ನು ನೋಡಿ ಅನೇಕರು ಇನ್ನೂ ಏನೆಲ್ಲ ಕೊಡಬಹುದು ಅಂತ ಹಂಚಿಕೊಳ್ಳಿ ಅಂತ ಕೇಳಿಕೊಂಡಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಬಾಳೆಕಾಯಿ ಪುಡಿಯಲ್ಲಿಯೂ ಬೂದಿ ಬಾಳೆಕಾಯಿಯು ಒಳ್ಳೆಯದು, ಅಥವಾ ನೇಂದ್ರ ಬಾಳೆಕಾಯಿ, ಜಾಂಜಿಬಾರ್ ಬಾಳೆಕಾಯಿ, ಹೀಗೆ ಮನೆಯಲ್ಲಿಯೇ ಬೆಳೆದಂತಹ ಬಾಳೆಕಾಯಿಯ ಪುಡಿಯನ್ನು ಪುಟ್ಟ ಮಕ್ಕಳಿಗೆ ಕೊಟ್ಟರೆ ಶಕ್ತಿವರ್ಧಕವೂ ಹೌದು. ಜೊತೆಗೆ ದಿನಕ್ಕೊಂದು ರೀತಿಯ ಆಹಾರವನ್ನು ಕೊಡಲು ನಾವಿಲ್ಲಿ ರಾಗಿ ಪುಡಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 8-9 ತಿಂಗಳ ನಂತರ ಎಲ್ಲ ಕಾಳುಗಳನ್ನು ಸೇರಿಸಿ ಪುಡಿ ಮಾಡಿ ಕೊಡಬಹುದು. ಇದೀಗ ಕೇವಲ ರಾಗಿಯನ್ನು ಮೊಳಕೆ ಬರಿಸಿ ಹೇಗೆ ಪುಡಿ ಮಾಡಬಹುದು ಅನ್ನೋದನ್ನು ಹಂಚಿಕೊಳ್ತಾ ಇದ್ದೀನಿ. ಪೇಟೆಯಿಂದ ರಾಗಿಯನ್ನು ತಂದು ನಂತರ ಅದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಯಾಕೆಂದರೆ ಇದರಲ್ಲಿ ನೋಡಿ ಕಸ, ಕಡ್ಡಿ ಇತ್ಯಾದಿಗಳೆಲ್ಲವೂ ಇರುತ್ತವೆ. 4-5 ಸಲ ತೊಳೆದ ನಂತರ ಅದರ ತಳಭಾಗದಲ್ಲಿ ಇರುವಂತಹ ಕಲ್ಲುಗಳನ್ನು ಈ ರೀತಿಯಾಗಿ ಆ ಪಾತ್ರೆಗೆ ಈ ಪಾತ್ರೆಗೆ ನೀರನ್ನು ಸೋಸಿಕೊಂಡರೆ ತಳಭಾಗದಲ್ಲಿ ಕಲ್ಲು ಉಳಿಯುತ್ತದೆ. ನಂತರ ಇನ್ನೊಮ್ಮೆ ಚೆನ್ನಾಗಿ ತೊಳೆದು ಸ್ವಚ್ಛ ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ನೆನೆಯಲು ಬಿಡಬೇಕು. 6-7 ಗಂಟೆಗಳ ಕಾಲ ನೆನೆದ ನಂತರ ಈ ರೀತಿಯಾಗಿ ಅದರ ನೀರನ್ನು ಒಂದು ಬಟ್ಟೆಯಲ್ಲಿ ಸೋಸಿಕೊಂಡು ಇದನ್ನು ಗಂಟು ಕಟ್ಟಿ ಇಟ್ಟರೆ ಚೆನ್ನಾಗಿ ಮೊಳಕೆ ಬರುತ್ತದೆ. ಮೊದಲನೇ ದಿನ ಸ್ವಲ್ಪ ಸಣ್ಣದಾದ ಮೊಳಕೆ ಇದ್ದರೆ 2 ದಿನಗಳಾಗುವಾಗ ಈ ರೀತಿಯಾಗಿ ಉದ್ದನೆಯ ಮೊಳಕೆ ಬರುತ್ತದೆ. ಈ ರೀತಿಯಾಗಿ ಮೊಳಕೆ ಬಂದರೆ ಪುಟ್ಟ ಮಕ್ಕಳಿಗೆ ಅಥವಾ ಉಳಿದವರಿಗೂ ಒಳ್ಳೆಯದಾದ ರಾಗಿ ಮೊಳಕೆಯು ಆಹಾರಕ್ಕೆ ಯೋಗ್ಯವಾಗಿರುತ್ತದೆ. ಈ ರೀತಿಯಾಗಿ ಮೊಳಕೆ ಬಂದ ರಾಗಿಯನ್ನು ಸ್ವಚ್ಛ ಬಟ್ಟೆ ಮೇಲೆ ತೆಳುವಾಗಿ ಹರಡಿ ನೆರಳಿನಲ್ಲಿ ಒಣಗಿಸಬೇಕು. ಬಿಸಿಲಿನಲ್ಲಿ ಒಣಗಿಸುವುದಲ್ಲ, ನೆರಳಿನಲ್ಲಿ ಒಂದು ತೆಳುವಾದ ಬಟ್ಟೆಯನ್ನು ಮುಚ್ಚಿ ಒಣಗಿದ ನಂತರ ನೋಡಿ ಇದನ್ನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಮೊಳಕೆ ಬಂದ ಕಾಳಿನಲ್ಲಿ ನೀರಿನ ಅಂಶವು ಇದ್ದರೆ ಆ ನೀರಿನ ಅಂಶವು ಕಡಿಮೆ ಆಗೋ ತನಕ ಹುರಿದುಕೊಳ್ಳಬೇಕು. ತುಂಬ ಪರಿಮಳ ಬರೋ ತನಕ ಹುರಿಯೋದು ಬೇಡ. ಸ್ವಲ್ಪ ಹುರಿದ ಈ ಕಾಳುಗಳನ್ನು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣನೆಯ ಪುಡಿ ಮಾಡಿಕೊಳ್ಳಬೇಕು. ಈ ಮೊಳಕೆ ಕಾಳು ವೃದ್ಧರಿಂದ ಮಕ್ಕಳವರೆಗೂ ಉತ್ತಮವಾದ ಆರೋಗ್ಯಕರ ಕಾಳಾಗಿರುತ್ತದೆ. ಈ ಕಾಳನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡರೂ ಪುಟ್ಟ ಮಕ್ಕಳಿಗೆ ಕೊಡುವಾಗ ಇದನ್ನು ಚೆನ್ನಾಗಿ ಸೋಸಿಕೊಳ್ಳಬೇಕು. ಯಾಕೆಂದರೆ ಇದರ ತಳಭಾಗದಲ್ಲಿ ರಾಗಿಯ ಮೊಳಕೆ ಬಂದಿದ್ದು ಹಾಗೆ ಅದರ ಸಿಪ್ಪೆ ಇವೆಲ್ಲವೂ ಇದ್ದು ಪುಟ್ಟ ಮಕ್ಕಳಿಗೆ ಜೀರ್ಣವಾಗೋದಿಲ್ಲ. ಹಾಗಾಗಿ ಪುಡಿ ಮಾಡಿದ ಈ ರಾಗಿ ಹಿಟ್ಟನ್ನು ಬಟ್ಟೆಯ ಮೇಲೆ ಯಾವ ರೀತಿಯಾಗಿ ಸೋಸಬಹುದು ಅನ್ನೋದನ್ನು ತೋರಿಸಿದ್ದೀನಿ. ಅಥವಾ ಸಣ್ಣ ತೂತಿರುವ ಜಾಲರಿಯಲ್ಲಿ ಜರಡಿ ಮಾಡಿಕೊಳ್ಳಬೇಕು. ಸೋಸುವುದು ಅಂದರೆ ನಾವು ಸಾಣಿಸೋದು ಅಂತ ಹೇಳ್ತೀವಿ. ಈ ರೀತಿಯಾಗಿ ಚಿಕ್ಕ ತೂತಿರುವ ಜಾಲರಿಯಲ್ಲಿ ಸಾಣಿಸಿಕೊಳ್ಳಬಹುದು. ಅಥವಾ ಬಟ್ಟೆಯನ್ನು ಇಟ್ಟು ಅದನ್ನು ಸೋಸಿಕೊಂಡು ಮೇಲೆ ಬರುವಂತಹ ಈ ಜರಿಯಾಗಿರುವ ಈ ರಾಗಿ ಹೊಟ್ಟನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟುಕೊಳ್ಳಬೇಕು. ನುಣ್ಣನೆಯ ಪುಡಿಯು ಮಕ್ಕಳ ಆಹಾರಕ್ಕೆ ತುಂಬ ಯೋಗ್ಯವಾದ್ದು. ಯಾಕೆಂದರೆ ಸಿಪ್ಪೆ ಸಹಿತ ಇದ್ದರೆ ಮಕ್ಕಳಿಗೆ ಜೀರ್ಣವಾಗೋದು ಕಷ್ಟವಾಗುತ್ತದೆ. 1 ವರ್ಷದ ನಂತರವಾದರೆ ನಾವು ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಂಡ್ರು ಬಂದರೆ ಈ ಸಿಪ್ಪೆ ಇಷ್ಟೊಂದು ಬರುವುದಿಲ್ಲ. ಈ ರೀತಿಯಾಗಿ ಬಟ್ಟೆಯಲ್ಲಿಯೂ ನಾವು ಜರಡಿ ಹಿಡಿದುಕೊಳ್ಳಬಹುದು. ಈ ರೀತಿ ಮಾಡಿಕೊಳ್ಳುವುದರಿಂದ ನುಣ್ಣನೆಯ ಪುಡಿಯು ನಮಗೆ ಸಿಗುತ್ತದೆ. ಈ ರೀತಿಯಾಗಿ ಮೇಲೆ ಬಂದ ಈ ಚರಟವನ್ನು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಮ್ಮೆ ಸೋಸಿಕೊಂಡು ತರಿಯಾಗಿರುವ ರಾಗಿ ಅಥವಾ ಸಿಪ್ಪೆ ತುಂಬ ಇದ್ದರೆ ಅವನ್ನು ಉಪಯೋಗಿಸುವುದು ಬೇಡ. ಸ್ವಲ್ಪ ರಾಗಿ ಹಿಟ್ಟು ಬರುವಂತಿದ್ದರೆ ಇನ್ನೊಮ್ಮೆ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಿಕೊಂಡು ಇನ್ನೊಮ್ಮೆ ಸಾಣಿಸಿಕೊಂಡರೆ ಸತ್ವಭರಿತ ರಾಗಿ ಹಿಟ್ಟು ಸಿದ್ಧವಾಗುತ್ತದೆ. ಈ ರಾಗಿ ಹಿಟ್ಟನ್ನು ಬೇಸಿಗೆಯ ಉರಿಗೆ ಪಾನೀಯವನ್ನು ಮಾಡಿ ಕುಡಿಯೋದರಿಂದ ಹೊಟ್ಟೆ ತಂಪಾಗಿರುತ್ತದೆ, ಶರೀರವನ್ನು ಉಷ್ಣತೆಯಿಂದ ಕಾಪಾಡುತ್ತದೆ. ಈ ರೀತಿಯಾಗಿ ಮಾಡಿಕೊಂಡ ಈ ರಾಗಿ ಹಿಟ್ಟನ್ನು ಗಾಳಿಯಾಡದ ಬಾಟಲಿಯಲ್ಲಿ, ಒಣಗಿದ ಬಾಟಲಿಯಲ್ಲಿ ಸಂಗ್ರಹಿಸಿಟ್ಟುಕೊಂಡರೆ ತುಂಬ ದಿನಗಳವರೆಗೆ ಚೆನ್ನಾಗಿಯೇ ಇರುತ್ತದೆ. ದಿನಕ್ಕೊಂದು ರೀತಿಯ ಆಹಾರವನ್ನು ಶಿಶು ಮಕ್ಕಳಿಗೆ ಕೊಡುವಾಗ ಯಾವ ಬಾಟಲಿಯಲ್ಲಿ ಯಾವ ಪುಡಿ ಅಂತ
ಗೊತ್ತಾಗಲು ನಾವು ಚೀಟಿಯನ್ನು ಅಂಟಿಸಿಟ್ಟುಕೊಳ್ಳಬಹುದು. ಯಾಕೆಂದರೆ ಪುಡಿಗಳೆಲ್ಲ ಒಂದೇ ರೀತಿಯಾಗಿ ಕಾಣಿಸಬಹುದು. ರಾಗಿ ಹಿಟ್ಟು ನಾವು ಈ ರೀತಿಯಾಗಿ ಸೋಸಿಕೊಂಡಾಗ ನೋಡಲು ಬೆಳ್ಳಗೆ ಇರುತ್ತದೆ. ಬಾಳೆಕಾಯಿಯ ಪುಡಿಯು ಈ ರೀತಿಯಾಗಿಯೇ ಇರುತ್ತದೆ. ಹಾಗಾಗಿ ಇವೆಲ್ಲವನ್ನು ಗುರುತು ಹಿಡಿಯೋಕ್ಕೆ ನಾವು ಚೀಟಿಯಲ್ಲಿ ಬರೆದು ಅಂಟಿಸಿಟ್ಟುಕೊಂಡರೆ ದಿನಕ್ಕೊಂದು ರೀತಿಯ ಆಹಾರವನ್ನು ಮಕ್ಕಳಿಗೆ ಸಿದ್ಧಪಡಿಸಿಕೊಡಬಹುದು. ಈಗ ಈ ರಾಗಿ ಹಿಟ್ಟನ್ನು ಉಪಯೋಗಿಸಿ ರಾಗಿ ಗಂಜಿ ಅಥವಾ ರಾಗಿ ಪಾನೀಯವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಈ ಗಂಜಿ ಅಥವಾ ಪಾನೀಯವನ್ನು ಮಾಡುವಾಗ ಸಕ್ಕರೆಯಾಗಲಿ ಬೆಲ್ಲ ಉಪ್ಪು ಯಾವುದನ್ನೂ ಸೇರಿಸದೆ ಸಪ್ಪೆಯಾಗಿ ಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣವಾಗಲು ಸುಲಭವಾಗುತ್ತದೆ. 1 ವರ್ಷದ ನಂತರ ಬೇಕಿದ್ದರೆ ನಾವು ಉಪ್ಪು ಅಥವಾ ಬೆಲ್ಲವನ್ನು ಸ್ವಲ್ಪ ಸ್ವಲ್ಪವಾಗಿ ಕೊಡಬಹುದು. ನೋಡಿ, ಈ ರೀತಿಯಾಗಿ ಈ ಹಿಟ್ಟುಗಳನ್ನು ಈ ಲೇಬಲನ್ನು ಹಚ್ಚಿಟ್ಟುಕೊಂಡರೆ ಸುಲಭವಾಗಿ ನಮಗೆ ಕಂಡುಹಿಡಿಯೋಕ್ಕೆ ಆಗುತ್ತದೆ. ಮೊಳಕೆ ರಾಗಿ ಹಿಟ್ಟು, ಸ್ಪ್ರೌಟೆಡ್ ಮಿಲೆಟ್ ಪೌಡರ್, ಇದು ಬಾಳೆಕಾಯಿ ಹಿಟ್ಟು, ರಾ ಬನಾನಾ ಪೌಡರ್, ಇದು ಬೂದಿ ಬಾಳೆಕಾಯಿ ಹಿಟ್ಟು, ಬೂದಿ ರಾ ಬನಾನಾ ಪೌಡರ್. ಇದು ಜಾಂಜಿಬಾರ್ ಬಾಳೆಕಾಯಿಯ ಪುಡಿಯಾಗಿರುತ್ತದೆ. ಈ ಮೊಳಕೆ ರಾಗಿ ಹಿಟ್ಟನ್ನು ಕಾಯಿಸೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಈ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಪುಡಿಯನ್ನು ತೆಗೆದುಕೊಳ್ಳುವಾಗ ಒಣದಾಗಿರುವ ಚಮಚವನ್ನೇ ತೆಗೆದುಕೊಳ್ಳಿ. ಹಿಟ್ಟು ಮುಳುಗುವಷ್ಟು, ಅಂದರೆ ಸುಮಾರು 1 ಚಮಚಕ್ಕೆ 4-5 ಚಮಚ ನೀರು ಬೇಕಾಗುತ್ತದೆ. ಅವನ್ನು ಒಮ್ಮೆ ತಣ್ಣೀರಿನಲ್ಲಿ ಕದಡಿಕೊಂಡು ಈ ರೀತಿಯಾಗಿ ಕಾಯಿಸಲು ಇಡಬೇಕು. ಕಾಯುತ್ತಿದ್ದಂತೆಯೇ ಅದರ ಬಣ್ಣವು ಬದಲಾಗುತ್ತಾ ಹೋಗುತ್ತದೆ. ನೋಡಿ, ಈ ರೀತಿಯಾಗಿ ಬಣ್ಣವು ಬದಲಾಗುತ್ತಾ ರಾಗಿ ಹಿಟ್ಟು ಬೆಂದ ನಂತರ ಉರಿಯನ್ನು ಆರಿಸಬೇಕು. ಚೆನ್ನಾಗಿ ಬೆಂದ ಈ ರಾಗಿ ಗಂಜಿಯು ಮಕ್ಕಳಿಗಲ್ಲದೆ ದೊಡ್ಡವರಿಗೂ ತುಂಬ ಉಪಯುಕ್ತಕರವಾದ ಪಾನೀಯವಾಗಿರುತ್ತದೆ. ಮಕ್ಕಳು ಖುಷಿಯಿಂದ ತಿನ್ನುತ್ತಾರೆ. ಯಾಕೆಂದರೆ ಇದನ್ನು ಸಪ್ಪೆಯಾಗಿಯೇ ಕೊಡುವುದರಿಂದ ಅವರಿಗೆ ಅದೇ ರೂಢಿಯಾಗುತ್ತದೆ. ಬದಲಾವಣೆಗಾಗಿ ಈ ರಾಗಿ ಗಂಜಿಯ ಜೊತೆಗೆ ಹಣ್ಣುಗಳ ರಸವನ್ನು ಸೇರಿಸಬಹುದು. ನಾವಿಲ್ಲಿ ಬಾಳೆಹಣ್ಣಿನ ರಸವನ್ನು ಸಹ ಈ ರೀತಿಯಾಗಿ ತೆಗೆದು ಈ ರಾಗಿ ಗಂಜಿಯೊಡನೆ ಸೇರಿಸ್ತಾ ಇದ್ದೀವಿ. ನೋಡಿ, ಚೆನ್ನಾಗಿ ಬಲಿತ ಬಾಳೆಹಣ್ಣಿನ ಈ ಪೇಸ್ಟನ್ನು ಈ ರೀತಿಯಾಗಿ ಚಮಚದಿಂದ ತೆಗೆದುಕೊಂಡು ರಾಗಿ ಗಂಜಿಯೊಡನೆ ಬೆರೆಸಿ ಮಕ್ಕಳಿಗೂ ಕೊಡಬಹುದು. ಈ ಮೊಳಕೆ ಬಂದ ರಾಗಿ ಹಿಟ್ಟನ್ನು ಇನ್ನೊಂದು ರೀತಿಯಲ್ಲಿಯೂ ಮಾಡಬಹುದು. ಅದನ್ನು ಈ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ನಿಮಗೂ ಪುಟ್ಟ ಮಕ್ಕಳಿಗಾಗಿ ಯಾವ್ಯಾವ ಆಹಾರವನ್ನು ನೀಡಬಹುದು ಅನ್ನುವ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ಕೊಡುತ್ತದೆ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.